ಶುದ್ಧಿ ನನ್ನ ಮೊದಲನೇ ಸಿನಿಮಾ. ಐ ಥಿಂಕ್ ಐ ಶುಡ್ ಥ್ಯಾಂಕ್ ಆದರ್ಶ್ ಈಶ್ವರಪ್ಪ ಫಾರ್ ಗಿವಿಂಗ್ ಮಿ ಮೈ ಫಸ್ಟ್ ಸಿನಿಮಾ. ನಾನು ಅವ್ರ ಹತ್ರ ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗಬೇಕು ಅಂತ ಕೇಳ್ಕೊಂಡು ಹೋಗಿದ್ದು. ಕಾರಣಾಂತರಗಳಿಂದ ನಾನು 1.5 ವರ್ಷ ರೀಲೊಕೇಟ್ ಆಗಿದ್ದೆ ಮಹಾರಾಷ್ಟ್ರದಲ್ಲಿ. ತುಂಬ ಕೊರಗ್ತಾ ಇದ್ದೆ. ಅವತ್ತು ರಾತ್ರಿ ಕೊರಗ್ತಾ ಇರ್ಬೇಕಾದ್ರೆ ಟಕ್ ಅಂತ ಫೋನ್ ಬಂತು, ನೀವು ಆ್ಯಕ್ಟರ್ ಅಲ್ವಾ, ಆ್ಯಕ್ಟರ್ ಆಗಿ ಶುರು ಮಾಡಿರ್ತಾನೆ, ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತಂದ್ರು. ನೀ ಕ್ಯಾರೆಕ್ಟರ್ ಯು ಟೆಲ್ ಮಿ ಮಾಡ್ತೀನಿ ಅಂತ. ನನಗೆ ನಮ್ಮ ತಂದೆ ಯಾವಾಗಲೂ ಹೇಳೋರು, ನೀನು ಬಂದು ನನ್ನ ಜೊತೆ ಸೇರ್ಕೋಬೇಕು, ನನ್ನ ಜೊತೆ ಇರಬೇಕು, ಬಿಸ್ನೆಸ್ ನೋಡ್ಕೊ ಅಂತ. ನನ್ಗೆ ಯಾಕೆ ಹುಡುಗರ ಥರ ಬಿಡಲ್ಲ ನೀವು, ಯಾಕೆ ನನ್ನ ಕರಿತೀಯ ಅಂತ ಅಂದ್ಬಿಟ್ಟು ತುಂಬ ಸತಿ ಜಗಳ ಆಗಿದೆ. ನಮ್ಮ ತಂದೆ ಹುಷಾರಿಲ್ದಿರ್ಬೇಕಾದ್ರೆ ನಾನು ಬಿಸ್ನೆಸ್ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮತ್ತೆ ವಾಪಸ್ ಇಂಡಸ್ಟ್ರಿಗೆ ಹೆಜ್ಜೆನೇ ಇಡಲ್ವೇನೋ ಅಂತ ಅಂದ್ಕೊಂಡು ಅಕ್ಕ ಸೀರಿಯಲ್ ಮಾಡಿದ್ದೀನಿ. ಅಕ್ಕದಲ್ಲಿ ಇನಿಷಿಯಲಿನೇ ಹೀರೋ ಆಗಿ ಬರ್ಬೇಕಾಗಿದ್ದು ನಾನೇ. ನಾನು ಅಗ್ರಿಮೆಂಟ್ ಸೈನ್ ಹಾಕ್ಬಿಟ್ಟು ಹೋಗಿದ್ದೆ. ನನ್ನ ಮಗ ಸೀತಾರಾಮ್ ಅವ್ರ ಜೊತೆ ಕೆಲಸ ಮಾಡ್ತೇನೆ. ನಮ್ಮ ತಂದೆ ಅವಾಗ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿವರೆಗೂ ಅವ್ರಿಗೆ ಇಷ್ಟ ಇಲ್ಲ. ನೀವು ಇನ್ನೂ ಈ ಫೀಲ್ಡಲ್ಲಿ ಸಾಕಷ್ಟು ಕಲಿಬೇಕು ಅಂತಾನೆ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ವರ್ಕ್ ಮಾಡಿದ್ದ ನೀವು? ಹೌದು, ಎಸ್. ಏನಕ್ಕೆ ಅಂದ್ರೆ ಅದೇ ಹೇಳಿದ್ನಲ್ಲ, ಪ್ರಯತ್ನ ಪಡ್ತಿರ್ಬೇಕಾದ್ರೆ ನಮ್ಗೆ ಆಗ್ತಿರ್ಲಿಲ್ಲ. ಟೀಮಿಗೆ ಸಪೋರ್ಟ್ ಮಾಡಿ ಅನ್ನೋರು. ನಾನು ಒಂದು ನಿರ್ಧಾರ ಮಾಡಿದೆ, ಯಾರು ನಂಗೆ ಸಿನಿಮಾ ಮಾಡ್ತಿಲ್ಲ, ಯಾರು ನನ್ಗೆ ಒಪ್ಕೊಂತ ಇಲ್ಲ ಸೀರಿಯಲ್ ಫೇಸು ಅಥವಾ ಏನೋ ಇಲ್ಲ ಮಾರ್ಕೆಟಲ್ಲಿ ಇರೋನ್ನ ಕರ್ಕೊಂಬಂಡ. ಈಗ ಮಾರ್ಕೆಟಲ್ಲಿ ಬೆಳೆಯೋದಲ್ಲೂ ಹೇಗೆ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಸೀರಿಯಲ್ ಮಾಡ್ತಾ ಇದೀನಿ, ಸೀರಿಯಲ್ ಕೌಂಟ್ ಇಲ್ಲ ಅಂತ ಹೇಳ್ತಾರೆ. ಸಿನಿಮಾ ಮಾಡಕ್ ಟ್ರೈ ಮಾಡ್ತಾ ಇದೀನಿ, ಟ್ರೈ ಮಾಡ್ತಿರೋದನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಆದ್ರೆ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಅಂತಿದ್ದಾರೆ. ಹೇಗ್ ಮಾರ್ಕೆಟ್ ವ್ಯಾಲ್ಯೂನ ಗಳಿಸೋದು ಗೊತ್ತಾಗ್ತಾ ಇಲ್ಲ. ಸೊ ಅವಾಗ 2 ಸ್ಟ್ರಾಟಜಿ ಮಾಡಿದೆ ನಾನು. ಒಂದು ಸ್ಟ್ರಾಟಜಿ ಬಂದು, ನಾನು ಇಫ್ ನೋಬಡಿ ಈಸ್ ರೆಡಿ ಟು ಮೇಕ್ ಫಿಲ್ಮ್ಸ್ ಫಾರ್ ಮೀ, ಐ ಶುಡ್ ಬಿ ಇನ್ ಎ ಪೊಸಿಷನ್ ಟು ಮೇಕ್ ಫಿಲ್ಮ್ಸ್ ಫಾರ್ ಮೈ ಸೆಲ್ಫ್. ಸೊ ಆ ಕಾರಣಕ್ಕಾಗಿ ಟೆಕ್ನಿಕಲ್ ಗ್ರೌಂಡಲ್ಲಿ ಕಲ್ತಿದ್ನಲ್ಲ, ಬಟ್ ಹೆಸರಿಲ್ವಲ್ಲ. ನೀವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದಿರಿ ಅಂತ ಯಾರು ಕೇಳಿದ್ರೆ ಗೊತ್ತಾಗ್ಬೇಕಲ್ಲ. ಅದಕ್ಕೆ ವೆಂಟ್ ಆ್ಯಂಡ್ ಲರ್ನ್ ಅಂಡರ್ BM ಗಿರಿರಾಜ್. ಆ ಥರ ಒಂದಷ್ಟು ಜನರಾದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ, ಸೊ ಹೆಸರುಗಳನ್ನ ಪಡೆದು, ಇಂಥ ಸಿನಿಮಾಗಳು ಮಾಡಿದ್ದೀನಿ, ಕ್ರಿಯೇಟಿವ್ ಟೀಮಲ್ಲಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡು ನಾನೇ ಡೈರೆಕ್ಟ್ ಮಾಡ್ತೀನಿ ಅಂತ ಹೋದರೆ ನನಗೆ ಅವ್ರು ಸಪೋರ್ಟ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಏನೋ ಹೆಸರಿದೆ, ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ, ಸೊ ಐ ಕ್ಯಾನ್ ಡೂ ಅನ್ನೋ ಥರ ಹೇಳ್ಕೊಬೋದು ಅಂತ. ಇನ್ನೊಂದು, ಸಿನಿಮಾಗಳು ನಾನು ಪ್ರಯತ್ನ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಅದಕ್ಕೆ ಈಗ ದೊಡ್ಡ ಕ್ಯಾನ್ವಾಸ್ಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳ ಮುಖಾಂತರ ನಾನು ಕಾಣಿಸ್ಕೊಂಡು ಒಂದು ಹೆಸರನ್ನ ಗಳಿಸಿ, ಆ ಹೆಸರು ಮುಖಾಂತರ ನನ್ನ ಮಾರ್ಕೆಟ್ ವ್ಯಾಲ್ಯೂನ ರೈಸ್ ಮಾಡ್ತಾ ನೆಕ್ಸ್ಟ್ ಹೋದಾಗ ನೋಡಿ ಇವೆಲ್ಲ ಸಿನಿಮಾಗಳು ಹೇಳ್ಬೋದು ಇವಾಗ ನನಗೆ. ಕರೆಕ್ಟ್ ಅಲ್ವಾ? ಯಾವ ಹಂತಕ್ಕೆ ಬಂದು ನಿಂತಿದ್ದೀನಿ ಅಂತಂದ್ರೆ, ಈಗ ಶುದ್ಧಿ ನನ್ನ ಮೊದಲನೇ ಸಿನಿಮಾ. ಐ ಥಿಂಕ್ ಐ ಶುಡ್ ಥ್ಯಾಂಕ್ ಆದರ್ಶ್ ಈಶ್ವರಪ್ಪ ಫಾರ್ ಗಿವಿಂಗ್ ಮಿ ಮೈ ಫಸ್ಟ್ ಸಿನಿಮಾ. ನಾನು ಅವ್ರ ಹತ್ರ ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗಬೇಕು ಅಂತ ಕೇಳ್ಕೊಂಡು ಹೋಗಿದ್ದು. ಕಾರಣಾಂತರಗಳಿಂದ ನಾನು 1.5 ವರ್ಷ ರೀಲೊಕೇಟ್ ಆಗಿದ್ದೆ ಮಹಾರಾಷ್ಟ್ರದಲ್ಲಿ. ಕಾರಣಾಂತರ ಬಿಡಿ, ಆ ಕಾರಣ ಬೇಡ, ಅದನ್ನ ಒಂದು ಸಿನಿಮಾ ಮಾಡ್ತೀನಿ, ಹೇಳ್ತೀನಿ. ಅದೊಂದು ದೊಡ್ಡ ಸಿನಿಮಾ, ದೊಡ್ಡ ಕ್ಯಾನ್ವಾಸ್ ಇದೆ, ತುಂಬಾ ರೋಚಕ ಕಥೆ ಅದು. ನಾವು ಅದನ್ನ ಕೇಳಬೇಕು ನೋಡ್ಬೇಕು ಅಂದ್ರೆ ಸಿನಿಮಾನೇ ನೋಡ್ಬೇಕು. ಇಲ್ಲ ಸಿನಿಮಾ ನೋಡ್ಬೇಕು, ನೀವು ನೋಡಿ. ಸೊ ಅವ್ರು ನನಗೆ ಫಸ್ಟ್ ಆಪರ್ಚುನಿಟಿ ಲ್ಯಾಂಡ್ ಮಾಡಿದೆ. ಆಕ್ಚುಲಿ ಅವ್ರು ಫೋನ್ ಮಾಡಿ ನನಗೆ ಶುರು ಮಾಡ್ತಾ ಇದ್ದೀನಿ, ಸಬ್ಜೆಕ್ಟ್ ಬರ್ತೀರಾ ಅಂತ ಅಂದ್ರು. ಅದಕ್ಕೆ ಈ ಥರ ಸಿಗಾಕೊಂಡ್ಬಿಟ್ಟಿದ್ದೀನಿ, ನಾನು ಬರೋಕ್ಕಾಗ್ತಾ ಇಲ್ಲ ಅಂತಂದಾಗ, ಇಟ್ಸ್ ಓಕೆ ಬಿಡಿ, ನೆಕ್ಸ್ಟ್ ಟೈಮ್ ಸೇರೋಣ ಅಂತಂದ್ರು. ಅದೇನು ಅನ್ನಿಸ್ತೋ ಇಲ್ವೋ ಗೊತ್ತಿಲ್ಲ, ನಾನು ದಿನ ಅಲ್ಲಿದ್ದು ಕೊರಗ್ತಾ ಇದ್ದೆ, ತುಂಬಾ ಕುಗುರ್ತಾ ಇದೆ. ಬೆಳಗಿಂದ ರಾತ್ರಿ ತನಕ ಬರೀ ದೊಡ್ಡವ್ರ ಹತ್ರ ಮಾತಾಡ್ತಾ, ಸಂಜೆ ಆದ ನಂತರ ನನ್ಗೆ ಇನ್ನೇನು ಇರ್ತಿರ್ಲಿಲ್ವಲ್ಲ. ನನ್ನ ಆಸೆ ಕನ್ಸುಗಳೇ ಇದ್ದಿದ್ದು. ಆಗಷ್ಟೇ ಹುಟ್ಟದಂತ ಅಂದ್ರೆ ಆಗಷ್ಟೇ ಅರಳದಂತ ಕಮಲ ಇದು, ಅಂದ್ರೆ ಹೂವು. ಆಗಷ್ಟೇ ಆಸೆಗಳು ಬೆಳೆದಿತ್ತು ಏನೇನೋ ಮಾಡಬೇಕು ಅಂತ. ಅದೇನೋ ಸಡನ್ ಆಗಿ ಅಲ್ಲೋಗಿ ಶಿಫ್ಟ್ ಆಗ್ಬಿಟ್ಟು ಏನೇನೋ ಆಗೋಯ್ತು. ತುಂಬಾ ಕೊರಗ್ತಾ ಇದ್ದೆ. ಅವತ್ತು ರಾತ್ರಿ ಕೊರಗ್ತಾ ಇರ್ಬೇಕಾದ್ರೆ ಟಕ್ ಅಂತ ಫೋನ್ ಬಂತು, ನೀವು ಆ್ಯಕ್ಟರ್ ಅಲ್ವಾ, ಆ್ಯಕ್ಟರ್ ಆಗಿ ಶುರು ಮಾಡಿರ್ತಾನೆ, ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತಂದ್ರು. ನೀ ಕ್ಯಾರೆಕ್ಟರ್ ಯು ಟೆಲ್ ಮಿ ಮಾಡ್ತೀನಿ ಅಂತಂದೆ. ನೆಗೆಟಿವ್ ಶೇಡ್ ಮಾಡ್ತೀರಾ ಅಂತಂದ್ರು. ಹೇಳಿ ವಿಜೃಂಭಿಸ್ತೀನಿ ಅಂತಂದು. ಅದಕ್ಕೆ ಪರವಾಗಿಲ್ಲ, ಕಾನ್ಫಿಡೆನ್ಸ್ ಚೆನ್ನಾಗಿದೆ, ನಾನು ಕಳಿಸ್ತೀನಿ ಸ್ಕ್ರಿಪ್ಟ್ ಓದಿ ಅಂತಂದು. ನನಗಂತೂ ಸ್ಕ್ರಿಪ್ಟ್ ನಿಜವಾಗ್ಲೂ ಅರ್ಥ ಆಗಲಿಕ್ಕೆ ಎಕ್ಸೈಟ್ಮೆಂಟ್ ಇತ್ತು. ನಂಗೆ ಯಾವುದು ಹೇಳಿ ಕರೆಕ್ಟಾಗಿ ಕ್ಯಾರೆಕ್ಟರ್ ಯಾವುದು ಹೇಳ್ಬಿಡಿ, ನಾನು ಮಾಡ್ತೀನಿ, ಮತ್ತೆ ಏನು ಅಂತ ಲೈನ್ ಹೇಳ್ಬಿಡಿ ಅಂತ. ಅವ್ರು ಏನು ಅಂತ ಒಂದು ಲೈಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಂಗೆ ಅನ್ನಿಸ್ತು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಬರೋಕ್ಕಾಗತ್ತಾ ಅಂತಂದ್ರು. ರಾತ್ರಿ ಏನೋ ಕದ್ದು ಮುಚ್ಚಿ ನಾನು ಬೆಂಗಳೂರಿಗೆ ಬಂದು ಅದಕ್ಕೆ ಆಡಿಷನ್ ಕೊಟ್ಟು ಇಡೀ ಟೀಮ್ ಅದನ್ನ ಇಷ್ಟಪಟ್ಟು ಓಕೆ ಅಂದಮೇಲೆ ನಾನು ಇಮಿಡಿಯೇಟಾಗಿ ಅಲ್ಲಿ ಹೋದೆ. ಯಾವಾಗ ಶೂಟಿಂಗ್ ಇತ್ತು ಅವಾಗ ನಾನು ಬಂದು ಶೂಟಿಂಗ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೆ. ಸೊ ಐ ಥಿಂಕ್ ಹಿ ವಾಸ್ ಮೈ ಫಸ್ಟ್ ಆಪರ್ಚುನಿಟಿ ಗಿವರ್. ಅವ್ರು ನಾನು ಕರೆ ಮಾಡಿ ನನಗೆ ಕರೀಲಿಲ್ಲ ಅಂತಂದರೆ ಸಿನಿಮಾದಲ್ಲಿ ನನಗೆ ಬರ್ತಂತ ಆಗ್ತಿರ್ಲಿಲ್ಲ. ಆಯ್ತು, ಯಾಕೆ ನನ್ನ ಪ್ರಯತ್ನಗಳೆಲ್ಲ ಫೇಲ್ಯೂರ್ ಆಗ್ತಿತ್ತು. ಯಾರು ಒಪ್ತಾ ಇರಲಿಲ್ಲ, ನಿಂಗೆ ಇನ್ನು ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಅನ್ನೋರು. ಏನು ಮಾಡಿದೆ ಅಂತ ಹೇಳೋದಕ್ಕೆ ಒಂದಷ್ಟು ಪ್ರಾಜೆಕ್ಟ್ ಬೇಕಲ್ಲ. ಸೊ ನನ್ನ ಮೊದಲನೇ ಹೆಜ್ಜೆ, ನನ್ನ ಬರ್ತ್ ಇಂಟು ಸಿನಿಮಾ ವಾಸ್ ಫ್ರಮ್ ಆದರ್ಶ್ ಈಶ್ವರಪ್ಪ. ಐ ಶುಡ್ ಥ್ಯಾಂಕ್ ಹಿಮ್. ಐ ಲವ್ ಯು ಬ್ರದರ್.
ಇದ್ರ ಮಧ್ಯೆ ನಂದೊಂದು ಕ್ವಶನ್ ಇದೆ. ಇವಾಗ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಾದ್ರೂ ನೀವು ಬೆಂಗಳೂರಿಗೆ ಕದ್ದು ಬಂದ್ರಿ ನಿಮ್ಮ ಮನೆಯಿಂದ. ಸೊ ಟ್ರಿಪ್ಗೆ ಹೋಗ್ಬೇಕಾದ್ರೂ ಕದ್ದೇ ಹೋಗ್ತಾ ಇದ್ರಿ. ಸೊ ಫೈನಾನ್ಷಿಯಲಿ ಯಾವ ಥರ ಮೇಂಟೈನ್ ಮಾಡ್ತಿದ್ರಿ ಈ ಥರ ಟೈಮ್ಸಲ್ಲಿ ಅಂತ? ಹೇಳೋಣ, ನನಗೆ ಅದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಯಾಕೆ ಯೂಶಲಿ ಅದೇ ನಾನು ಕಾಲೇಜ್ ಟೈಮ್ಸಲ್ಲಿ ಕದ್ದು ಮುಚ್ಚಿ ಸುತ್ತಾಡ್ತಿದ್ನಲ್ಲ, ಆ ಟೈಮಲ್ಲಿ ಪ್ರಮೋಷನ್ಸು ಈಗ ಗೊತ್ತಲ್ಲ, ಎಲ್ಲ ಹುಡುಗರು ಅದೇ ಮಾಡೋದು ಕಾಲೇಜ್ ಟೈಮ್ಸಲ್ಲಿ. ಪ್ರಮೋಷನ್ಸು, ಈವೆಂಟ್ಸು, ಅದು ಇದು ಮಾಡ್ಕೊಂಡು ಸಣ್ಣ ಪುಟ್ಟ ಪಾಕೆಟ್ ಮನಿ ಆಗೋದು, ಮನೇಲಿ ಕೇಳೋದು ಬಿಡ್ತಾ ಇದ್ವಿ. ಇನ್ನು ಮಗ ಹೆಂಗೆ ಸುತ್ತಾಡ್ತಾನೆ ಅಂತೆಲ್ಲ ಯೋಚನೆ ಮಾಡೋರು. ಬಟ್ ಸುತ್ತಾಡೋದಕ್ಕೆ ಒಂದಷ್ಟು ಸೋಸ್ಗಳು ರೆಡಿ ಮಾಡ್ಕೊಂಡಿದ್ವಲ್ಲ, ಅವೆಲ್ಲ ನಮ್ಗೆ ಹೆಲ್ಪ್ ಆಗೋದು. ಬಟ್ ಯಾವಾಗ ಸುತ್ತಾಡ್ಬೇಕು ಅನ್ಸಕ್ಕೆ ಶುರು ಆಯ್ತಲ್ಲ, ಬೆಂಗಳೂರಲ್ಲಿ ಆಕ್ಟಿವಿಟೀಸ್ ಕಮ್ಮಿ ಮಾಡ್ತಾ ಇದ್ದೆ. ಅವನ್ನೆಲ್ಲ ಗುಡ್ಡೆ ಹಾಕೊಂಡು ಅಲ್ಲಿಗೆ ಹೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಸೊ ನಾನು ಹೋಗ್ತಿರೋದನ್ನ ಕೇಳಿ ನನ್ನ ಫ್ರೆಂಡ್ಸ್ಗಳೆಲ್ಲ ನೀನು ಹೆಂಗೆ ಸುತ್ತಾಡ್ತೆ, ನಿನ್ನ ರೀತಿ ನಾನು ಸುತ್ತಾಡಬೇಕು ಅಂತೆಲ್ಲ ನನ್ನ ಜೊತೆ ಬಂದಿದ್ದುಂಟು. ಪೇಪರ್ ಹಾಸ್ಕೊಂಡು ಮಲಗಿದ್ದುಂಟು. ಇವೆಲ್ಲ ವಿಚಾರಗಳು ಸರ್ಕಸ್ಗಳು ಮಾಡಿದ್ದಾರೆ. ಅದು ಆ ಹಂತ ಆಯಿತು. ಈ ಹಂತ ಐ ಥಿಂಕ್ ನೀವು ಅದೊಂದು ಇನ್ಸಿಡೆಂಟ್ ಅಷ್ಟೇ. ಆ ಇನ್ಸಿಡೆಂಟ್ ಅಂದರೆ ಆ ಟೈಮ್ ಪೀರಿಯಡ್ ವಾಸ್ ಲೈಕ್ ಅ ವೆರಿ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಆ್ಯಸ್ ವೆಲ್. ಐ ಹ್ಯಾಡ್ ಟು ಗಿವ್ ಅಪ್ ಆನ್ ಅ ಲಾಟ್ ಆಫ್ ಥಿಂಗ್ಸ್. ಹೇಳಬೇಕು ಅಂದರೆ ನಾನು ಅಕ್ಕ ಸೀರಿಯಲ್ ಮಾಡಿದ್ದೀನಿ. ಅಕ್ಕದಲ್ಲಿ ಇನಿಷಿಯಲಿನೇ ಹೀರೋ ಆಗಿ ಬರಬೇಕಾಗಿದ್ದು ನಾನೇ. ನಾನು ಅಗ್ರಿಮೆಂಟ್ ಸೈನ್ ಹಾಕ್ಬಿಟ್ಟು ಹೋಗಿದ್ದೆ. ಬಟ್ ಏನೋ ಒಂದು 3 ದಿವಸಕ್ಕೆ ಅಂತ ಹೋದ 1 ವರ್ಷ ಉಳಿಬೇಕಾಗಿ ಬಂತು. ಸೊ ಆ ಕಾರಣಕ್ಕೆ ಅದನ್ನ ಮಿಸ್ ಮಾಡ್ಕೊಂಡೆ. ನೋಡಿ, ವಾಪಸ್ ಬಂದು ಅಲ್ಲೇ ರೀಗೇನ್ ಮಾಡಿ ಮತ್ತೆ ಅಕ್ಕದಲ್ಲಿ ಹೀರೋ ಮತ್ತು ವಿಲನ್ ಎರಡು ನಾನೇ ಮಾಡಿದೆ. ಏನಂತ ಅನ್ನಿಸಿ ಒಂದೊಂದು ಹಂತ ಸರ್ಪ್ರೈಸಿಂಗ್ ಆಗಿ ನಿಮಗೆ ಬಂಪಿನ್ ಆಗುತ್ತೆ. ಅದು ಹೇಗೆ ಬಂಪಿನ್ ಆಗುತ್ತೆ, ಯಾಕೆ ಬಂಪಿನ್ ಆಗುತ್ತೆ ಗೊತ್ತಿರಲ್ಲ. ಇದೆಲ್ಲ ಯೂನಿವರ್ಸ್ ಕಾಲ್ ಅಂತ ಅಂದ್ಕೋತೀವಿ. ಆ ಯೂನಿವರ್ಸ್ ನಿಮ್ಗೆ ಸೂಚಿಸ್ತಾ ಇರುತ್ತೆ, ಅದು ನಿಮ್ಗೆ ಎತ್ಕೊಳ್ಳೋಕೆ ಗೊತ್ತಾಗಬೇಕು. ಅಗೇನ್ ಯಾರು ಅಷ್ಟೊಂದು ಹೈಯೆಸ್ಟ್ ಕಾನ್ಷಿಯಸಲ್ಲಿ ವರ್ಕ್ ಮಾಡ್ತಿರಲ್ಲ. ನಾವೆಲ್ಲರೂ ಕೆಲಸ ಮಾಡೋದು, ಎಲ್ಲರೂ ಪ್ರಯತ್ನ ಪಡೋದೇ ಒಂದು ಹೈಯೆಸ್ಟ್ ಕಾನ್ಷಿಯಸ್ಸಲ್ಲಿ ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು, ನಮ್ಮ ಸೋಲ್ನ ತೃಪ್ತಿಗೊಳಿಸ್ಕೋಬೇಕು ಅಂತ. ಐ ಥಿಂಕ್ ಅದು ಪ್ರಾಸೆಸ್. ಕೆಲಸತಿ ಎಡುತ್ತೀವಿ, ಕೆಲಸತಿ ಆಗುತ್ತೆ. ಸೊ ಅದು ಕದ್ದು ಮುಚ್ಚಿ ಬಂದಿದ್ದೆ, ಇದು ಕದ್ದು ಮುಚ್ಚಿ ಬಂದಿದ್ದೆ. ಬಟ್ ಕದ್ದು ಮುಚ್ಚಿ ಬಂದಿದ್ದು ಆಯಿತು, ವರ್ಕೌಟ್ ಆಯಿತು. ಅದು ನನಗೆ ಆಯಿತು, ಎಲ್ಲರಿಗೂ ಆಗುತ್ತೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಟ್ರೈಡ್ ದಟ್. ಈಗ ನೀವು ಎಷ್ಟೋರೆ ತೊಗೊಂಡ್ರೆ ಐ ಥಿಂಕ್ ಅವರು ಆವಾಗಲೇ ಬಿಟ್ಟು ಬಂದು ಪಾಪ ರಾತ್ರಿ ಎಲ್ಲ ಇದ್ರು ಅಂತ ಕೇಳಿದ್ರು. ಅವೆಲ್ಲ ಒಂಥರ ಇನ್ಸ್ಪೈರಿಂಗ್ ಸ್ಟೋರಿ ಆಗುತ್ತೆ. ನಂದು ಇನ್ಸ್ಪೈರಿಂಗ್ ಆಗಿ ನನಗೆ ಸ್ಟೋರಿಗಳಾಗಿಲ್ಲ, ಬಟ್ ಇನ್ಸ್ಪೈರ್ ಆಗುವಂಥ ಕೆಲಸಗಳಿಗೆ ಕದ್ದು ಮುಚ್ಚಿ ಬಂದಿದ್ದೀನಿ ಅಷ್ಟೇ. ತಪ್ಪೇನಿಲ್ಲ ಅಲ್ವಾ? ತಪ್ಪೇನಿಲ್ಲ ಅಂದರೆ ಈಗ ಜವಾಬ್ದಾರಿಯಿಂದ ಅದನ್ನ ಹೇಳ್ಬೋದು. ಏನಕ್ಕೆ ಅಂತಂದರೆ ಮಾಡಕ್ಕೆ ಹೊರಟಿದ್ದ ಪರ್ಪಸ್ಸು ವಾಸ್ ರೈಟ್. ಆ ಪರ್ಪಸ್ಗೋಸ್ಕರ ಆ ಥರದೊಂದಷ್ಟು ಸರ್ಕಸ್ ಮಾಡ್ಬೇಕಾಗಿ ಬಂತು. ಮನೆಯಲ್ಲಿ ಇಷ್ಟ ಇರಲಿಲ್ಲ, ಬೆಂಬಲ ಇರಲಿಲ್ಲ. ನಾನು TN ಸೀತಾರಾಮ್ ಅವರೊಟ್ಟಿಗೆ ಕೆಲಸ ಮಾಡೋವರೆಗೂ ಯಾರಿಗೂ ಇಷ್ಟ ಇರಲಿಲ್ಲ ನಾನು ಈ ಫೀಲ್ಡಲ್ಲಿ ಇರೋದು. ಅವರ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾನು ಫಸ್ಟ್ ಆದಮೇಲೆ ನಾನು ಸೆಲೆಕ್ಟ್ ಆಗಿದ್ದೀನಿ, ಮುಹೂರ್ತಕ್ಕೆ ಬಂದಿದ್ದೀನಿ, ಮುಹೂರ್ತದಲ್ಲಿ ಆಗ್ತಿದೆ ಅನ್ನುವಾಗ ಅದನ್ನ ನೋಡಿನೇ ಓಕೆ ಫೈನ್, ಮಗಳು ಜಾನಕಿ ನನ್ನ ಮಗ ಸೀತಾರಾಮ್ ಅವ್ರ ಜೊತೆ ಕೆಲಸ ಮಾಡ್ತೇನೆ, ನನ್ನ ಮಗ ಸೀತಾರಾಮ್ ಅವ್ರ ಜೊತೆ ಕೆಲಸ ಮಾಡ್ತೇನೆ ನಮ್ಮ ತಂದೆ ಅವಾಗ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿವರೆಗೂ ಅವ್ರಿಗೆ ಇಷ್ಟ ಇಲ್ಲ, ಯಾಕಂದರೆ he wanted me to support him with the finance, with whatever we have. ಯಾಕಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ, ಎಲ್ಲ ಇದ್ದು ಕಳ್ಕೊಂಡವ್ರು ಅವರು. ಆ ಕಳ್ಕೊಳ್ಳೋ ಟೈಮಲ್ಲಿ ನಮಗೂ ಸೌಕರ್ಯ ಇರ್ತಿಲ್ಲ. ಆ ಸೌಕರ್ಯ ಇಲ್ದಿರ್ಬೇಕಾದ್ರೆ ಇವೆಲ್ಲ ಸರ್ಕಸ್ಗಳು ಮಾಡಿ ಆಚೆ ಈಚೆ ಸೌಕರ್ಯಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ವಿ. ಅವೆಲ್ಲ ಒಂಥರ ಚಿಕ್ಕದಾದ್ರು. ಇಂಡಸ್ಟ್ರಿಗೆ ಬಂದ ಮೇಲೆ ಒಂದು ಸಮಯದಲ್ಲಿ ಕೇಳ್ಪಡ್ತೀರಿ. ನನ್ನ ಅತ್ತೆನೇ ನನಗೆ ಆ್ಯಕ್ಚುಲಿ ಎಚ್ಚರಿಸಿದ್ದು, ನಿಮ್ಮ ತಂದೆ ಏನು ಕಷ್ಟಪಡ್ತಾ ಇದ್ದಾರೆ, ನೀನು ಯಾಕೆ ಹಿಂಗೆ ಆಡ್ತಿದೀಯಾ, ಏನಕ್ಕೆ ಅವ್ರು ನಿನ್ನ ಬೆಂಬಲ ಕೇಳ್ತಿದ್ದಾರೆ. ನನಗೆ ನಮ್ಮ ತಂದೆ ಯಾವಾಗಲೂ ಹೇಳೋರು, ನೀನು ಬಂದು ನನ್ನ ಜೊತೆ ಸೇರ್ಕೋಬೇಕು, ನನ್ನ ಜೊತೆ ಇರಬೇಕು, ಬಿಸ್ನೆಸ್ ನೋಡ್ಕೊ ಅಂತ. ನನ್ಗೆ ಯಾಕೆ ಹುಡುಗರ ಥರ ಬಿಡಲ್ಲ ನೀವು, ಯಾಕೆ ನನ್ನ ಕರಿತೀಯ ಅಂತ ಅಂದ್ಬಿಟ್ಟು ತುಂಬ ಸತಿ ಜಗಳ ಆಡಿದ್ದೀನಿ. ನನ್ನ ಅತ್ತೆ ಬಂದು ನಂಗೆ ಹೇಳಿದ್ರು ಯಾಕೆ ಹೇಳ್ತಿದ್ದಾರೆ ಅಂತ. ಅವ್ರಿಗೆ ವಾಂಟ್ ಸಮ್ ಸಪೋರ್ಟ್, ಅವರೆಲ್ಲ ಕಳ್ಕೊಂಡಿದ್ದಾರೆ, ಅವ್ರಿಗೆ ನಿನ್ನ ಬೆಂಬಲ ಬೇಕು, ಜೊತೆಲಿ ಯಾರು ಇದ್ದಾರೆ ಅನ್ನೋದು ಬೇಕು. ಪಾಪ ಒಬ್ಬರೇ ಇರ್ತಾರೆ, ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ನೀನು ನೋಡ್ತೀಯ ಅದನ್ನು, ನಿಂಗೆ ಗೊತ್ತಾಗ್ತಿದೆಯಾ ಅಂತೆಲ್ಲ. ಅದನ್ನೆಲ್ಲ ಒಂದಷ್ಟು ಇನ್ಸಿಡೆಂಟ್ ಇದೆ, ಒಂದಷ್ಟು ವಿಷಯಗಳಿದೆ. ಐ ಆಮ್ ಜಸ್ಟ್ ಟ್ರೈಂಗ್ ಟು ರ್ಯಾಂಪ್ ಅಪ್. ಯಾಕೆಂದರೆ ಅದೇ ತುಂಬ ಎಮೋಷನಲ್ ಫ್ಯಾಕ್ಟರ್ಸ್ ಈ ಒಂದು ಇಂಟರ್ವ್ಯೂಯಲ್ಲಿ ಬೇಡ ಅಂತ ಅನ್ಸುತ್ತೆ. ಸೊ ಫ್ಯಾಮಿಲಿ ವಿಚಾರ, ಎಕ್ಸಾಕ್ಟ್ಲಿ. ಸೊ ಆ ವಿಚಾರಗಳು ಕೇಳಿದಾಗ ನನಗೂ ಇನ್ಕ್ಲೈಂಡ್ ಆಯಿತು. ಐ ವಾಂಟೆಡ್ ಟು ಸಪೋರ್ಟ್ ಮೈ ಫ್ಯಾಮಿಲಿ, ಐ ವಾಂಟೆಡ್ ಟು ಸಪೋರ್ಟ್ ಮೈ ಡ್ಯಾಡ್. ನನಗೆ ಏನು ಕೆಲಸ ಗೊತ್ತಿಲ್ಲ ಅಂತಂದ್ರೆ ಐ ಯೂಸ್ ಟು ಬಿ ವಿತ್ ಹಿಮ್, ಜಸ್ಟ್ ಟು ಅಶ್ಯೂರ್ ಹಿಮ್ ದಟ್ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ. ಅಗೇನ್ ವಿಚಾರಗಳು ಒಂದಷ್ಟು ಹಾಗಾಗಿ ಗೊತ್ತಾಗುತ್ತಲ್ಲ. ಇನ್ಫ್ಯಾಕ್ಟ್ ಐ ವಾಸ್ ಹ್ಯಾಂಡ್ಲಿಂಗ್ ಮೈ ಡ್ಯಾಡ್ಸ್ ಬಿಸ್ನೆಸ್ ಆಲ್ಸೋ. ನಾನು ಇಂಡಸ್ಟ್ರಿಗೆ ಎಂಟ್ರಿ ಆಗಿ ಒಂದು ಹಂತದಲ್ಲಿ ನಮ್ಮ ತಂದೆ ಹುಷಾರಿಲ್ದಿರ್ಬೇಕಾದ್ರೆ ನಾನು ಬಿಸ್ನೆಸ್ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮತ್ತೆ ವಾಪಸ್ ಇಂಡಸ್ಟ್ರಿಗೆ ಹೆಜ್ಜೆನೇ ಇಡಲ್ವೇನೋ ಅಂತ ಅಂದ್ಕೊಂಡು ಅಲ್ಲಿ ಇರ್ತಿದ್ದೆ. ಏನೋ ಅಂತಾರಲ್ಲ, ನಾನು ಪ್ರತಿಯೊಂದು ಹಂತನೂ ಇನ್ನೇನು ಮುಗಿದೋಯ್ತು ಅಂದ್ಕೊಳ್ಳುವಾಗೇ ಒಂದು ಅದ್ಭುತದ ಅವಕಾಶದ ಜೊತೆಗೆ ನನಗೆ ದೇವರು ಕಲ್ಪಿಸ್ಕೊಡ್ತಾ ಇದ್ದಾರೆ. ಐ ಥಿಂಕ್ ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಒಂದೊಂದು ಹಂತದಲ್ಲಿ ಒಂದು ಕಲಿಕೆ. ಐ ಥಿಂಕ್ ರಿಯಲಿ ಸಾರಿ ಡ್ಯಾಡ್, ನಾನು ತುಂಬ ರಾಂಗಾಗಿ ಬಿಹೇವ್ ಮಾಡಿರ್ಬೋದು ಆ ಟೈಮಲ್ಲಿ. ಬಟ್ ಐ ಆಲ್ವೇಸ್ ಲವ್ ಯು.
ನಿಮ್ಮ ಜೊತೆ ನಿಂತ್ಕೊಂಡು ಪರಿಸ್ಥಿತಿನ ಎಲ್ಲ ಸುಧಾರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಕೆಲಸದ ಮುಖಾಂತರ ನಾನು ಸಾಧನೆ ಮಾಡ್ತೀನಿ. ಸಾಧನೆ ಮಾಡಿ ನಿಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೋತೀನಿ. ಬೀಟ್ ಪ್ಲಸ್ ಕರ್ನಾಟಕ.